ಓ ಹೌದಾ, ಸರಿ ಸರಿ ಆಯ್ತು. ಇಲ್ಲಿ ಕುಕ್ಕಂಡಿರಳು ಇವಳೇ ಇರ್ಬೇಕು. ನಮ್ಮ ಅಣ್ಣಗೆ ಗಂಟು ಬಿದ್ದು ಮದ್ವೆ ಆಗಿ ಬಂದು ಇಲ್ಲಿ ಸೇರ್ಕೊಂಡಿರಳು. ನಮ್ಮ ಮನೆ ಮಾರಿಗೆ ಅದಿ ತೆಗಿಯಕ್ಕೆ ಇವಳ ಜೊತೆಗೆ ಯಾಕೆ ಈ ಸಾಕಿ ಮಾತಾಡ್ತಾ ಇದ್ದಾಳೆ? ಈ ಸಾಕಮ್ಗೂ ಇವಳಿಗೂ ಏನಾದ್ರು ಸಂಬಂಧನ? ಇದ್ರು ಇರ್ಬೋದು. ಅದಕ್ಕೆ ಮತ್ತೀಗ ಅಲ್ಲಿ ಕಿತ್ಕೊಂಡು ಮಾತಾಡ್ತಾ ಇದ್ದಾಳೆ ನೋಡು. ಈ ಸಾಕಿಗೆ ಮೊದ್ಲು ಬಿಡ್ಬೇಕು ಒಂದ. ಜಯಮ್ಮ, ಜಯಮ್ಮ, ನೀನ್ ಯಾವಾಗ್ಲೇ ಬಂದೆ? ಏನಿದು ಈ ಎರಡನೇ ಅತ್ತಿಗೆ ನೋಡಕ್ ಬಂದ್ಬಿಟ್ಟಿದ್ಯಾ ಊರಿಗೆ ಬಂದ ತಕ್ಷಣ? ಎರಡನೇ ಅತ್ತಿಗೆ ಅಂದ್ರೆ ಅಷ್ಟೊಂದು ಪ್ರೀತಿನೇ ನಿನಗೆ? ಈ ಸಾಕಿಗೆ ಏನೋ ಗ್ರಾಚಾರ ಮುಚ್ಕೊಂಡು ನಿಂತ್ಕೊಂಬದ್ ಬಿಟ್ಟು ನೋಡ್ದ ಎರಡನೇ ಅತ್ತಿಗೆ ಅಂತೆ. ಅತ್ತಿಗೆ ಇವಳು ಯಾವ ಸೀಮೆ ಅತ್ತಿಗೆ? ಹಿಂದ್ ಬಿಂದು ನಮ್ಮ ಅಣ್ಣ ನಿಂದು ಬಿದ್ದೆ ದುಡ್ಡಿನ ಆಸೆಗೆ ಬಂದಿರಾಳು ಇವಳು ನನಗೆ ಅತ್ತಿಗೆ ಆಗ್ತಾಳೆ. ಯಾವತ್ತಿದ್ರು ನಮ್ಮ ಕಾಳಮ್ಮ ಅತ್ತಿಗೆನೆ ನಿಜವಾದ ಅತ್ತಿಗೆ. ಇವಳು ದುಡ್ಡಿನ ಆಸೆಗೆ ಬಂದಿರಾಳು ಇವಳು. ಜಯಮ್ಮ, ಜಯಮ್ಮ, ನಿನ್ನೆ ಮಾತಾಡ್ತಾ ಇದೀನಿ ಕಣೆ. ಏನು ಊರಿಗೆ ಬಂದ ತಕ್ಷಣ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಎರಡನೇ ಅತ್ತಿಗೆ ಹುಡಿಕೊಂಡು ಅಂತ ಕೇಳಿದೆ. ಯಾಕೆ ಅತ್ಲಾಕ್ ತಿರ್ಕೊಂಡೆ? ಅತ್ತಿಗೆ ಅಂತೀಯ? ಅತ್ತಿಗೆ ಮಾನ ಮರ್ಯಾದಿಲ್ದಾಳು ಮಾತಾಡೋದು ನೋಡು. ನಾಚಿಕೆ ಆಗಲ್ವೇನೆ ನಿನ್ಗೆ? ಲೇ ಇದ್ಯಾಕೆ ಜಯಮ್ಮ? ಅಲ್ಲ ಯಾಕೆ ಹಿಂಗ್ ಹಿಡ್ಕೊಂಡು ಹೋಯ್ತಾ ಇದ್ಯಾ? ನಾನೇನ್ ಮಾಡ್ದೆ ಅಂತ ತಪ್ಪ? ಅಲ್ಲ ನಾನೇನಾದ್ರೂ ಹೇಳ್ಬಾರ್ದ್ಯಾ? ನಾನು ಹೇಳಿನ? ಹೇಳ್ಬಾರ್ದು ಹೇಳಿಲ್ವಂತೆ. ಏನೇ ಬಗಳದೆ ನೀನು? ಅತ್ಕೇನ ಇವಳು ಯಾವ ಸೀಮೆಗೆ ಅತ್ಕೇನೆ? ಯಾವ ಊರಿಗೆ ಅತ್ಕೇನೆ? ನನ್ಗೆ ಯಾಕೆ ಅಟ್ಕೆ ಆಗ್ತಾಳೆ ಇವಳು? ಅಯ್ಯೋ ಒಯ್ಬೇಡ ಕಣೆ ಜಯಮ್ಮ. ಅಲ್ಲ ನೀನು ಊರಿಂದ ಬಂದ ತಕ್ಷಣ ಸೀದಾ ಇವ್ರು ನುಡಿಕೊಂಡ್ ಬಂದಿದ್ಯಾ ಅಂತಂದ್ರೆ ನಿನಗೂ ಇವ್ರ ಮೇಲೆ ಪ್ರೀತಿ ಇರ್ಬೋದೇನೋ ಅಂತ ತಿಳ್ಕೊಂಡೆ ಕಣೆ. ನೀನ್ ಯಾವಾಗ ಬಂದೆ ಊರಿಗೆ? ಇಲ್ಲಿಗೆ ಯಾಕೆ ಬಂದೆ? ಇವ್ರು ನುಡಿಕೊಂಡ್ ಬಂದಿದ್ಯಾ ಅಂತಂದ್ರೆ ನಿನಗೂ ಇವ್ರ ಮೇಲೆ ಪ್ರೀತಿ ಇದ್ರು ಇರ್ಬೋದೇನೋ ಅಂತ ಹೇಳಿ ಹಂಗಂತ ಹೇಳ್ದೆ ಕಣೆ. ಅತ್ತಿಗೆ ಅಂತಾನ ನಿನ್ಗೆ ಹೆಂಗೋ ಅತ್ತಿಗೆನೆ ತಾನೆ? ಇವ್ರುನು ಸಾವುಕಾರ ಹೆಂಡತಿ ಅಂತ ಎರಡನೇ ಹೆಂಡತಿ. ಅದಕ್ಕೆ ಹಂಗೆ ಹೇಳ್ದೆ ಎರಡನೇ ಅತ್ತಿಗೆ ನುಡಿಕೊಂಡ್ ಬಂದೇನಮ್ಮ ಅಂತಾನ. ನೀನ್ ಯಾಕೆ ಅದಕ್ಕೆ ಸಿಟ್ ಮಾಡ್ಕೊಂಡು ನನ್ನ ಹೋಯ್ತಾ ಇದೀಯೇ? ನನ್ನ ಹಿಡ್ಕೊಂಡು ಹೋಯ್ದ್ರೆ ಏನ್ ಪ್ರಯೋಜನ? ಅವ್ರನ್ನು ಕೇಳು ಬಂದಿರೋನ್ನ. ಕೈ ಬಿಡು, ತೆಗಿ ನನ್ನ ಯಾಕೆ ಹೋಯ್ತಾ ಇದ್ಯಾ? ಅಕ್ಕ ಅಕ್ಕ ಅವ್ರನ್ನ ಬಿಟ್ಬಿಡಿ. ಅವ್ರನ್ನ ಯಾಕೆ ಹೋಯ್ತಾ ಇದ್ದೀರಾ? ಬಿಡಿ ಅಕ್ಕ, ಅವ್ರಿಗೆ ಏನು ಮಾಡಬೇಡಿ, ಬಿಡಿ ಅಕ್ಕ. ಅಯ್ಯೋ ಜಯಮ್ಮ, ನಾನು ಏನೇ ಮಾಡ್ದೆ? ಇದ್ಯಾಕೆ ಬತ್ಪತ್ತಿದಂಗೆನೆ ನಾನು ಹಿಂಗ್ ಹಿಡ್ಕೊಂಡು ಹೋಯ್ತಾ ಇದ್ಯಾ? ನಾನೇನೇ ಮಾಡ್ದೆ? ಏನ್ ಮಾಡ್ದ? ಅಲ್ಲ ಈ ಕಿತ್ತೋದಳು ದುಡ್ಡಿನ ಆಸೆಗೆ ನಮ್ಮ ಅಣ್ಣ ನಿಂತು ಬಂದಿರಲ್ಲ, ನೀನು ಅತ್ತಿಗೆ ಅಂತ ಹೇಳ್ತೀಯ? ಅಯ್ಯೋ ದೇವ್ರೆ, ದುಡ್ಡಿನ ಆಸೆಗೆ ಬಂದವಳ ಏನಕ್ಕೆ ಬಂದವಳ ಯಾರಿಗ್ ಗೊತ್ತು? ಒಟ್ನಲ್ಲಿ ಮದ್ವೆ ಆಗಿದಾಳೆ ನಿಮ್ಮ ಅಣ್ಣ ಇನ್ನ ಅಂತಂದ್ರೆ ನಿನಗೆ ಅತ್ತಿಗೆನೆ ತಾನೆ. ಅದ್ರಾಗ ಏನೈತಿ ತಪ್ಪು? ನನ್ ಯಾಕೆ ಹಿಂಗ್ ಹೋಯ್ತಾ ಇದ್ಯಾ? ಅಲ್ಲಿ ಕೇಳ್ಕ್ಯಾ ಅವ್ರನ್ನ. ನಂತಕ್ ತೋರ್ಸಕ್ ಬರ್ಬೇಡ. ಇದಾರ ನೋಡಲ್ಲಿ ನಿಮ್ ಚಿಕ್ಕತ್ಗೆ ಮಗಳು ಇದಾರೆ, ಅವ್ರನ್ನು ಕೇಳು. ನನ್ನ ಯಾಕೆ ಜೋರ್ ಮಾಡಕ್ ಬತ್ತೀಯ? ಹೇಳ್ತೀನಿ ಕಣೆ, ಅವ್ರನ್ನ ಕೇಳಕ್ಕಂತಾನೆ ಮತ್ತೀಗ ಬಂದಿದ್ದು ಇಲ್ಲಿ. ನೀನು ಮಾತಾಡ್ದಲ್ಲ ಅತ್ತಿಗೆ ಗಿತ್ಗೆ ಅಂತಾನೆ, ಅದಕ್ಕೆ ನನಗೆ ಸಿಟ್ಟು ಬಂತು, ಅದಕ್ಕೆ ಬಿಟ್ಟಿದ್ದು. ಹೋಗು ಅತ್ಲಾಗ ನಿಂತ್ಕೊ ಹೋಗು, ಹೇಳ್ತೀನಿ ಈ ಲೌಡ್ಯಾರ್ನ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಈ ಜಯಮ್ಮ ಉಗ್ರ ಕಾಳಿ ಆಗ್ಯವಳೆ. ಯಾಕೆ ಹಿಂಗ್ ಆಡ್ತಾ ಇದ್ದಾಳೆ? ನಾನೇನೋ ಸುಮ್ಮನೆ ತಮಾಷೆಗೆ ಹಂಗಂತ ಹೇಳಿರಿ. ತಮಾಷೆ ಆದ್ರೂ ಅದೇ ನಿಜಾನೇ ತಾನೆ. ಎರಡನೇ ಅತ್ತಿಗೆನೆ ನಿಜಾನೇ ಹೇಳಿದ್ದೀನಿ, ಅದಕ್ಕೆ ಹಿಂಗ್ ಹಿಡ್ಕೊಂಡು ಹೋಗ್ಯದ. ಯಾರು ನೀವು? ಯಾಕೆ ಅವ್ರನ್ನ ಆತರ ಹೊಡೆದ್ರಿ? ನಿನಗ್ ಬೇಡ್ಬೇಕಾಗಿತ್ತು ಆ ಏಟು. ಆ ಸಾಕಿ ಇಲ್ಲಿಗೆ ಬಂದು ಅವಳು ಸಿಗಾಕೊಂಡ್ಲು ಅಷ್ಟೇನೆ. ಏನಕ್ಕ ಹಿಂಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಮ್ಮನ್ಗೆ ಯಾಕೆ ಹೊಡಿತೀರಾ? ನೀವ್ಯಾರು ಇಷ್ಟಕ್ಕೂ? ಅದನ್ನ ಹೇಳಿ ಮೊದ್ಲು. ನೀವ್ಯಾಕೆ ಬಂದಿಲ್ ಗಲಾಟೆ ಮಾಡ್ತಾ ಇದ್ರ? ಅವ್ರು ನಮ್ಮನ್ನ ಮಾತಾಡ್ಸಿದ್ರೆ ನಿಮಗೇನ್ ಕಷ್ಟ? ನೀವ್ಯಾರು? ಊನಕ್ಕ ನೀವ್ಯಾರು? ನಿಮ್ಮನ್ನ ನೋಡೇ ಇಲ್ವಲ್ಲ ನಾನು. ಏನೋ ಅಯ್ಯಮ್ಮ ಏನೋ ಅತ್ತಿಗೆ ಚಿಕ್ಕತ್ತಿಗೆ ನೋಡಕ್ ಬಂದ ಏನೋ ಅಂತ ಕೇಳ್ತಾ ಇದ್ರು. ನೀವ್ ಯಾರು? ಸರಿಯಾಗಿ ನನಗೇನು ಅರ್ಥ ಆಗ್ಲಿಲ್ಲ. ಯಾರು ಅಂತ ಹೇಳಿ ಮೊದ್ಲು. ಸುಮ್ನೆ ಯಾಕೆ ಹಿಂಗ್ ರೇಗಾಡ್ತಾ ಇದ್ರ ಬಂದಿಲ್ಲಿ? ನೀನು ದುಡ್ಡಿನ ಆಸೆಗೆ ಬಂದಿದೀಯಲ್ಲ ಕಟ್ಕೊಂಡು ನಮ್ಮ ಅಣ್ಣ ನಿಂದೆ ಸಾವುಕಾರ ಸಿದ್ದಪ್ಪ ಅಂತಾನ. ಸಾವುಕಾರ ಸಿದ್ದಪ್ಪನ್ಗೆ ತಂಗಿ ನಾನು, ಒಬ್ಳೇ ತಂಗಿ. ಹೌದಾ? ನೀವು ನಮ್ಮ ಯಜಮಾನ್ರ ತಂಗಿನ? ಅದೇ ತಂಗಿ ಇದಾರೆ ಒಬ್ರು ಅಂತ ಹೇಳಿದ್ರು, ಆದ್ರೆ ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಗುರ್ತಿಡಿಯಕ್ ಆಗ್ಲಿಲ್ಲ ಕಣಕ. ಬರ್ರಿ ಕೂತ್ಕೊ ಬರ್ರಿ. ನಿಮ್ಮ ಹೆಸರು ಏನೋ ಹೇಳ್ದಂಗಿತ್ತಪ್ಪ, ಜಯಮ್ಮನೋ ಅಂತ ಏನೋ ಹೇಳಿದ್ರು. ಜಯಮ್ಮನೆ ಅಲ್ವಾ? ಹ್ಞೂ ಕಣಮ್ಮ, ಎಮ್ಮನ ಹೆಸರು ಜಯಮ್ಮನೆ. ಏ ಸಾಕಿ ಬಾಯಿ ಮುಚ್ಕೊಂಡು ನಿಂತ್ಕ. ಯಾಕ್ರಿ ಯಾಕೆ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ಗಲಾಟೆ ಮಾಡ್ದೆ ಇನ್ನೇನು ನಿಮ್ಮಂತಾರದ ಅತ್ತಾಗೆ ಏನೋ ನಗನಾಗ್ತಾ ಮಾತಾಡ್ಬೇಕಾಗಿತ್ತಾ? ನಮ್ಮ ಮನೆ ಮರ್ಯಾದೆ ತೆಗಿಯಕ್ಕೆ, ನಮ್ಮ ಅಣ್ಣನ ಮರ್ಯಾದೆ ತೆಗಿಯಕ್ಕೆ ಬಂದಿದ್ದೀರಾ ಇಲ್ಲಿ? ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಜಗಳ ತಂದಿಕ್ಕಕ್ಕೆ? ನೋಡಿ ದೊಡ್ಡವರು ಅಂತ ಹೇಳಿ ಮರ್ಯಾದೆ ಕೊಡ್ತಾ ಇದ್ದೀನಿ, ಸುಮ್ಮನೆ ಹೋಗ್ರಿ ಇಲ್ಲಿಂದ. ನಿಮ್ಗೇನು ಗೊತ್ತಿಲ್ಲ ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ನಮ್ಮ ಅಪ್ಪನ ಬಗ್ಗೆ ಆಗ್ಲಿ. ನೀವು ಅವರು ನಮ್ಮ ಅಪ್ಪಗೆ ತಂಗಿನೇ ಆಗಿರ್ಬೋದು, ಆದ್ರೆ ಹಿಂಗ್ ಬಂದು ಗಲಾಟೆ ಮಾಡೋದು ಚೆನ್ನಾಗಿರೋದಿಲ್ಲ. ಕಮಲಾ ನೀನ್ ಸುಮ್ಮನಿರಮ್ಮ, ನಾನ್ ಮಾತಾಡ್ತೀನಿ ಅವ್ರ ಹತ್ರ, ನೀನು ಸುಮ್ಮನೆ ನಿಂತ್ಕೊ. ನೋಡಿ ಜಯಮ್ಮ ಅವರೇ, ನಾನು ನಿಮ್ಮ ಅಣ್ಣಗೆ ಹೆಂಡ್ತೀನಿ. ಅಲೇನೆ ನನ್ನ ಮದುವೆ ಆಗಿನೇ ಆಲೆ ಸುಮಾರು ಒಂದು 25 ವರ್ಷದ ಮೇಲೆ ಆಯ್ತು. ಇವಳು ನನ್ನ ಮಗಳು, ಇವಳ ಹೆಸರು ಕಮಲಾ ಅಂತಾನ. ಇನ್ನೊಬ್ಬ ನನ್ನ ಮಗ ಇದ್ದಾನೆ ಕಾಂತ ಅಂತ ಹೇಳಿ ಅವನ ಹೆಸರು. ನಿಮ್ಮ ಅಣ್ಣ ನನಗೂ ಗಂಡಾನಿ. ಆದ್ರೆ ಇಷ್ಟು ವರ್ಷ ಇಲ್ಲಿ ಕರ್ಕೊಂಡ್ ಬಂದಿರ್ಲಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅಷ್ಟೇನೆ. ಸುಮ್ಮನೆ ಈಗ ರೇಗಾಡೋದ್ರಿಂದ ಸುಮ್ಮನೆ ಜಗಳ ಆಗುತ್ತೆ ಹೊರತು ಏನ್ ಪ್ರಯೋಜನ ಆಗಲ್ಲ.
ಸುಮ್ಮನೆ ಕೂತ್ಕೊಂಡು ಬಗೆಹರಿಸ್ಕಮ್ಮನ. ಈಗ ನೀವು ಹೋಗಿ ನಿಮ್ಮ ಅಣ್ಣ ಬಂದ್ಮೇಲೆ ಮಾತಾಡ್ಕೊಳಕ್ಕಾಗುತ್ತೆ. ಏನ್ ಮಾತಾಡೋದೈತಿ? ಏನ್ ಮಾತಾಡೋದು ಇಲ್ಲ, ಎಂಥದ್ದು ಇಲ್ಲ. ಇಷ್ಟು ವರ್ಷ ಎಲ್ಲಿದ್ರು ಅಲ್ಲೇ ಹೋಗ್ರಿ ನೀವು, ಇಲ್ಲಿಗೆ ಬರಬೇಡ್ರಿ ನೀವು. ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ, ಈಗೇನೆ. ಇಷ್ಟು ವರ್ಷ ಉಳಿಸ್ಕೊಂಡ್ ಬಂದಿದ್ದ ನಮ್ಮ ಅಣ್ಣನ ಮರ್ಯಾದಿನ ಒಂದೇ ದಿವಸಗೆ ಕಳೆದ್ ಬಿಟ್ಟಿದ್ರಲ್ಲ ನೀವೆಲ್ಲರೂ ಬಂದು ಸೇರ್ಕೊಂಡು. ನಿಮ್ಮಿಂದನ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆನು ಜಗಳ ಮಾಡ್ಕೊಂಡು ಮಾತಾಡ್ತಿಲ್ಲ, ಮುನ್ಸ್ಕೊಂಡ ಇದಾರೆ. ಆ ಕಡೆಗೊಬ್ರು ಈ ಕಡೆಗೊಬ್ರು ಅಂತೇಳಿ ನಮ್ಮ ಅಣ್ಣಯ್ಯ ಮನೆಗೆ ಬಂದಿಲ್ವಂತೆ 2 ದಿವಸದಿಂದನ. ಅದ್ ನಮಗೂ ಗೊತ್ತಿದೆ, ಇಲ್ಲೇ ಇದ್ರು ಅವರು 2 ದಿವಸದಿಂದನ. ನಿಮ್ಮ ಅಕ್ಕಯ್ಯ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಇಷ್ಟು ವರ್ಷದಿಂದನ ಗೊತ್ತಾಗ್ದಂಗೆ ಸಂಸಾರ ಮಾಡ್ಕೊಂಡ್ ಬಂದಿದ್ಯಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಾಗ್ಲೇನೆ ತಿಳಿಸ್ಬೇಕಾಗಿತ್ತು. ಅವಾಗ ಹೊಸ ಮದುವೆ ಆದಾಗ್ಲೇನೆ ಇಷ್ಟೊತ್ತಿಗೆ ಸಮಸ್ಯೆ ಎಲ್ಲ ಬಗೆಹರಿದಿರೋದು. ಈಗೆಲ್ಲ ಮಕ್ಕಳೆಲ್ಲ ದೊಡ್ಡವರಾಗಾರೆ, ಎಲ್ರಿಗೂ ಸಿಟ್ಟೈತೆ ನನ್ನ ಮೇಲೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಕಣಮ್ಮ ಜಯಮ್ಮ ನಿಮ್ಮ ಅಣ್ಣನೂ. ನಮ್ಮ ಕಷ್ಟನೂ ಅರ್ಥ ಮಾಡ್ಕೆ, ನಾವು ಕಷ್ಟದಾಗೆ ಇದ್ದೀವಿ. ನಾವೇನು ಇಷ್ಟು ವರ್ಷ ಏನು ಸುಖವಾಗೇನಿರ್ಲಿಲ್ಲ. ನೀವು ಕಷ್ಟದಾಗಾದ್ರೂ ಇರು, ಎಂತಾದ್ರಾಗಾದ್ರೂ ಇರು, ಇಲ್ಲಿ ಬಂದು ನಮ್ಮ ಮರ್ಯಾದೆ ಯಾಕೆ ತೆಗಿತಾ ಇದ್ಯಾ? ನಮ್ಮನೆ ಮರ್ಯಾದಿನ. ನಮ್ಮ ಮನೆಯಾಗ ಎಲ್ಲರೂ ಒಂದೊಂದ್ ಕಡೆ ದಿಕ್ಕಿಗಾಗ್ಯವ್ರಿ, ಎಲ್ಲರೂ ಜಗಳ ಮಾಡ್ಕೊಂಡು. ಎಲ್ಲಿ ಯಾರ ಮಕ್ಕಳಾಗೂ ನಗುನೇ ಇಲ್ಲ. ತವ್ರ ಮನೆಗೆ ಬಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ಸಾರು ನಮ್ಮ ಅತ್ತಿಗೆ ನಮ್ಮ ಅಣ್ಣಯ್ಯ ಎಲ್ಲರೂ. ಈಗ ನೋಡಿರಿ, ನಮ್ಮ ಅಣ್ಣಯ್ಯ ಒಂದ್ ಕಡೆಗೆ, ನಮ್ಮ ಅತ್ತಿಗೆ ಒಂದ್ ಕಡೆಗೆ. ನಮ್ಮ 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 ಅಣ್ಣನ ಮಗ ರಾಜ ಅವನು ಬೇರೆ ಸಿಟ್ ಮಾಡ್ಕೊಂಡವನಿ. ನಿಮ್ಮಿಂದ ಎಲ್ಲಾನ ನಮ್ಮ ನೇತ್ರಮ್ಮಗೆ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ಹೆಂಗ್ ಆಡ್ತಾಳೋ ಏನ್ ಕತ್ತಿಯೋ. ಮೊದ್ಲೇ ಅಪ್ಪಯ್ಯ ಅಮ್ಮಯ್ಯ ಅಂತಂದ್ರೆ ತುಂಬಾ ಪ್ರೀತಿ ಅವಳಿಗೆ. ಹಿಂಗೆ ಅಪ್ಪನ ಮನೆ ಮರ್ಯಾದೆ ಹೋಗೈತೆ ನಿಮ್ಮಿಂದನ ಅಂತ ಹೇಳಿ ಗೊತ್ತಾದ್ರೆ ಅವಳೇನು ಇಲ್ಲ. ಮರ್ಯಾದೆ ಹೋಗೋಂಥದ್ದು ಏನು ಆಗಿಲ್ಲ. ಈಗ ಮದ್ವೆ ಆಗಿದ್ದಾರೆ ನಮ್ಮಮ್ಮನೂ. 2 ಹೆಂಡತಿ ಕಟ್ಕೊಂಡು ಸಂಸಾರ ಮಾಡೋರು ತುಂಬಾ ಜನ ಇದ್ದಾರೆ. ಏನಂದ್ರೆ ಇಷ್ಟು ವರ್ಷ ಗೊತ್ತಿರ್ಲಿಲ್ವಲ್ಲ ನಿಮಗೆಲ್ಲರಿಗೂ. ಈಗ ಇದ್ದಕ್ಕಿದ್ದಂಗೆ ಗೊತ್ತಾಗಿರತ್ತೆ, ಒಂಥರ ಶಾಕ್ ಹೊಡ್ದಂಗ ಆಗೈತೆ ಅಷ್ಟೇನೆ. ಅದಕ್ಕೆ ಒಪ್ಕಾಮಕ್ಕೆ ತಯಾರಿಲ್ಲ ನೀವೆಲ್ಲರೂ ಅಷ್ಟೇನೆ. ದಡಮ್ಮನೂ ಅಷ್ಟೇ, ಅಣ್ಣನೂ ಅಷ್ಟೇ, ಎಲ್ಲರೂ ಅಷ್ಟೇನೆ. ನೀವು ಅಷ್ಟೇ. ಈಗ ನೀವು ಬಾಯಿ ಮಾಡ್ಕೊಂಡ್ ಬಂದಿದ್ದೀರಾ, ಸುಮ್ಮನೆ ಹೋಗ್ರಿ. ನಮ್ಗೆ ತಲೆ ಕೆಟ್ಟೋದಂಗ ಆಗ್ತೈತಿ. ಒಬ್ರು ತಪ್ಪಿಲ್ಲ ಒಬ್ರು ಜಗಳ ಮಾಡಕ್ಕೆ ಬತ್ತಿರಲ್ಲ ಎಲ್ರು. ಮಾನ್ಗೆಟ್ ಕೆಲಸ ಮಾಡಿದ್ರೆ ಎಲ್ಲಾರು ಹಿಂಗೆ ಮತ್ತೀಗ ಬಾಯಿಗೆ ಬಂದಂಗೆ ಮಾತಾಡೋದು. ಇನ್ನೇನು ನಿಮ್ಮನ್ನ ಆರ್ತಿ ಮಾಡಿ ಒಳ ಕರ್ಕಬೇಕಿತ್ತೇನ ನಮ್ಮ ಅತ್ತಿಗೆ. ಜಯಮ್ಮ ನೀನೇನು ಅಲ್ಲ, ಊರಿಗೆ ಬಂದ ತಕ್ಷಣ ಇಲ್ಲಿ ಬಂದಿದ್ಯಾ ಜಗಳ ಮಾಡಕ್ಕೆ? ನಡಿ ಮನೆಗೆ. ನೀನು ಇವ್ರ ತಾಗ ಜಗಳ ಮಾಡ್ಕೊಂಡು ನಿಂತಿದ್ಯಲ್ಲ, ನಿನ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿಗಿದ್ಯಾ ಐತೋ ಇಲ್ವೋ? ಹೆಣ್ಮಕ್ಳು ಹೆಂಗಿರ್ಬೇಕೋ ಹಂಗಿರ್ಬೇಕು. ಹಿಂಗೆಲ್ಲ ಬಂದು ಬೀದಿ ರಂಪರಾಮಾಯಣ ಮಾಡಬಾರ್ದು. ನಡಿ ಮನೆಗೆ ನೀನು. ನಿರೋಯಣ, ನಿನ್ ಮರ್ಯಾದೆ ತೆಗಿಯಕ್ಕೆ ಈ ಊರಿಗೆ ಬಂದು ಸೇರ್ಕೊಂಡವ್ರಲ್ಲ ಇವ್ರನ್ನ ಊರ್ ಬಿಟ್ಟು ಓಡ್ಸತಕನ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಮತ್ತೀಗ ಬಂದಿರೋದು ಇಲ್ಲಿ. ಅಲ್ಲ ನೀನು ಹೋಗಿ ಇವ್ರಿಗೆ ಮನೆ ಕೊಟ್ಟಿದ್ಯಲ್ಲ, ಹಳೆ ಮನೇನ. ಇನ್ಯಾರು ಸಿಗ್ಲಿಲ್ವಿ ಈ ಮನೆಗೆ? ಯಾರಿಗಾದ್ರೂ ಬಾಡಿಗೆ ಕೊಡೋದ್ ಬಿಟ್ಟು ಹಂಗೆ ಬಿಡ್ಕೊಂಡ್ ಕುಕ್ಕಣವನೆ. ಯಾಕೆ ಇವ್ರನ್ನ ತಂದು ಕೂರ್ಸ್ಬೇಕು ಅಂತಾನ ಇಲ್ಲಿ ಮಾಡ್ಕೊಂಡಿದ್ದ ಇಷ್ಟ ದಿನಾನ? ಏನೋ ನೀನು ಹಿಂಗೆ ಹೇಳ್ತೀಯ? ಇವ್ರನ್ನ ಬುಗ್ದು ಆಚಿಗಟ್ಟದ್ ಬಿಟ್ಟು ಇನ್ನ ಮನೆ ಕೊಟ್ಟು ಇಲ್ಲೇ ಇಟ್ಕೊಂಡಿದ್ಯಲ್ಲ. ನೋಡ್ರಿ ಇವ್ರು ಹೆಂಗ್ ಮಾತಾಡ್ತಾರೆ ಅಂತನ. ಅಯ್ಯೋ ನಮ್ಗಂತೂ ಸಾಕಾಗೋಗ್ಬಿಟ್ಟಿದಾರಿ. ಹೇಳ್ರಿ ನಿಮ್ಮ ಮನೆಯವ್ರಿಗೆ ನಾನು ನಿಮ್ಮ ಹೆಂಡ್ತೀನಿ ಅಂತಾನ ಯಾಕೆ ಹಿಂಗ್ ಮಾತಾಡ್ತಾರೆ? ಅಯ್ಯೋ ನನ್ಗಂತೂ ಸಾಕಾಗೋಗ್ಬಿಟ್ಟಿದ್ಯಪ್ಪ ಇವ್ರ ಹತ್ರ ಮಾತು ಕೇಳಿನ. ದೇವಿ, ನೀನೇನು ಯೋಚನೆ ಮಾಡಬೇಡ, ಸುಮ್ನಿರು. ಇದಕ್ಕೆ ಮತ್ತೀಗ ನಾನು ಹೇಳಿದ್ದು, ಇಲ್ಲಿ ಕರ್ಕೊಂಬರಲ್ಲ ನಿಮ್ಮನ್ನ ಅಂತಾನ. ನೋಡಿ ಇವಾಗ ಎಂಥ ಪರಿಸ್ಥಿತಿ ಬಂದೈತಿ ಅಂತಾನ. ನಮ್ಮ ಮನೆಯವ್ರು ಎಲ್ಲರಿಗೂ ನಿಮ್ಮ ಮ್ಯಾಲೆ ಸಿಟ್ಟು. ಇವಳು ನನ್ನ ತಂಗಿ. ಇವಳಿಗೆ ಅದು ಯಾರ ವಿಷಯ ಹೇಳಿರೋ ಏನೋ ವಿಷಯ ಗೊತ್ತಾಗಿ ಸೀದಾ ಇಲ್ಲಿಗೆ ಬಂದು ಜಗಳ ಮಾಡ್ತಾ ಇದ್ದಾಳೆ. ಅಪ್ಪ ಏನಪ್ಪ ನೀವು ಹಿಂಗೆ ಹೇಳ್ತಾ ಇದೀರಲ್ಲ? ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ಅಲ್ಲ ನಾವೇನಾದ್ರೂ ತಪ್ಪು ಮಾಡಿದೀವಾ? ನೀವು ಅವಾಗ ಯಾವಾಗ್ಲೂ ಮಾಡಿರೋ ತಪ್ಪು, ಅದಕ್ಕೆ ನಾವ್ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು ನಾನು ನನ್ನ ತಮ್ಮನು? ಅಪ್ಪ ನೀನು ಅಮ್ಮನು ಏನ್ ತಪ್ಪು ಮಾಡಿದ್ರು ಅದು ಅವಾಗ ಏನ್ ಸಂದರ್ಭ ಇತ್ತೋ ಏನೋ. ಮದ್ವೆ ಆಗಿದ್ದೀರಾ, ಮದ್ವೆ ಆಗಿ ತಪ್ಪಿಗೆ ನಾವಿಬ್ರು ಹುಟ್ಟಿದೀವಿ. ಅದಕ್ಕೆ ಅಂತ ಹೇಳಿ ನಾವು ದೂರನೇ ಇರಕ್ಕಾಗುತ್ತಾ? ಏನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ವಯಸ್ಸಿಗೆ ಬಂದ್ಮೇಲೂ ನಾವು ದೂರ ಇರಕ್ಕಾಗುತ್ತಾ? ಎಷ್ಟ್ ದಿನ ಅಂತೇಳಿ ಬೈದಲ್ಲೇ ಬದುಕ ಜೀವನ ಮಾಡ್ತಾ ಇರ್ಲಿ ನಾವು? ಇನ್ನು ಅಲ್ಲೇ ಇರ್ಬೇಕಾಗಿತ್ತಂತೆ. ಆಗಿದ್ದಾಗ್ಲಿ ಬಿಡ್ರಿ, ನೋಡೋಣ. ಎಂದಾದ್ರೂ ಒಂದ್ ದಿವಸ ಗೊತ್ತಾಗ್ಲೇ ಆಗ್ಬೇಕಾಗಿತ್ತಲ್ಲ ಈ ಸತ್ಯ. ಅದು ಇವತ್ತು ಗೊತ್ತಾಗಿದೆ ಅಷ್ಟೇನೆ. ಕಮಲಾ ಸುಮ್ನಿರಮ್ಮ, ನೀನ್ ಏನ್ ಹಿಂಗ್ ಮಾತಾಡ್ತೀಯ? ಅಯ್ಯೋ ನಿನ್ಗೂ ನಿನ್ ತಮ್ಮಗುನು ಹಠ ಜಾಸ್ತಿ ಕಣಮ್ಮ. ಅದಕ್ಕೆ ನೋಡು ಇಲ್ಲಿಗೆ ಬರೋದ್ ಬೇಡ ಅಂತಂದ್ರೆ ಕೇಳಲಿಲ್ಲ ನನ್ನ ಮಾತಾ. ನೀವಿಬ್ರು ಹಠ ಮಾಡಿ ಇಲ್ಲಿ ಕರ್ಕೊಂಬಂದ್ರಿ. ನೋಡಿ ಇವಾಗ ಎಂತ ಪರಿಸ್ಥಿತಿ ಬಂದೈತಿ. ಬರ್ಲಿ ಬಿಡಮ್ಮ, ಬರ್ಲಿ ಬಿಡು. ಬಂದಿದ್ದೆಲ್ಲ ಬರ್ಲಿ, ಎದುರ್ಸನ. ಯಾಕೆ ಎದುರ್ಕೋಬೇಕು? ನಾವುನು ಇವ್ರ ಮಕ್ಕಳೇ ಅಂತಾನ ಎಲ್ಲಾರ್ಗು ಗೊತ್ತಾಗ್ಲಿ ಬಿಡು ಪ್ರಪಂಚಕ್ಕೆಲ್ಲನ. ಅಯ್ಯೋ ನೀವೊಂದ್ ಕಡೆಗೆ ಇವ್ರೊಂದ್ ಕಡೆಗೆ, ಅವರೆಲ್ಲ ಬಂದು ಜಗಳ ಮಾಡೋದು ಅದೊಂದ್ ಕಡೆಗೆ, ನಾನು ಯಾವ ಕಡೆಗಂತ ಸಾಯನಮ್ಮ. ಅಯ್ಯೋ ನನ್ಗಂತೂ ಸಾಕಾಗೋಗ್ಬಿಟ್ಟಿದೆ, ಜೀವನನೇ ಬೇಡ ಅನ್ನಿಸ್ತೈತೆ ಹೋಗಮ್ಮ ಅಂತ. ಇಂಥ ಅಲ್ಕ ಕೆಲಸ ಮಾಡಿದ್ರೆ ಹಿಂಗೆ ಮತ್ತೀಗ ಆಗೋದು. ನೆಮ್ಮದಿ ಇಲ್ದಂಗೆ ಆಗುತ್ತೆ ನಿಮ್ಮಿಂದನ. ನೀವು ಅನುಭವಿಸೋದಲ್ದೇನೆ ನಮ್ಮ ಅಣ್ಣಯ್ಯ ಮನೆಯವರು, ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಅನುಭವಿಸಂಗಾಯ್ತು ನಿಮ್ಮಿಂದನ. ಮೊದ್ಲು ಈ ಊರ್ ಬಿಟ್ಟು ತೊಲಗ್ರಿ ನೀವು. ಯಾರೀ ಹೇಳೋದಕ್ಕೆ? ನಮ್ಗೆ ಈ ಊರಾಗ ಇರಕ್ಕೆ ಹಕ್ಕೈತೆ, ನಮ್ದು ಇದೇ ಊರೇನೆ. ಸುಮ್ನೆ ಹೋಗ್ರಿ, ನನ್ನ ಹತ್ರ ಬೈಸ್ಕೋಬೇಡಿ. ನೋಡಿ ಏನೋ ದೊಡ್ಡವರು ಅಂತೇಳಿ ಮರ್ಯಾದೆ ಕೊಟ್ಟಂಗೆಲ್ಲನ ಈ ಊರ್ ಬಿಟ್ಟು ಹೋಗ್ರಿ ಅಂತ ಹೇಳ್ತೀರಾ ಎಲ್ರು. ನಾವು ಹೋಗಲ್ಲ, ಇಲ್ಲೇ ಇರ್ತೀವಿ. ಅದೇನಾಗುತ್ತೋ ಆಗ್ಲಿ. ಅಕ್ಕ ಯಾರಕ್ಕ ಇವರು? ಇವರು ಅಪ್ಪನ ತಂಗಿ ಅಂತೆ, ನಮಗೆ ಅತ್ತೆ ಆಗ್ಬೇಕು.
ನಮ್ಮನ್ನ ಊರ್ ಬಿಟ್ಟು ಹೋಗ್ರಿ ಅಂತೇಳಿ ಹೇಳಕ್ ಬಂದವ್ರೆ. ಅಮ್ಮ ನೀನು ಎದ್ರಕೊಂಡಷ್ಟು ಇವರೆಲ್ಲ ಎದುರಿಸ್ತಾರೆ, ಎದ್ರಕಮಕ್ ಹೋಗ್ಬೇಡ್ರಿ, ನಾವಿದೀವಿ. ಯಾವುದೇ ಕಾರಣಕ್ಕೂ ಈ ಊರು ಬಿಟ್ಟು ಹೋಗಲ್ಲ ಅಂತೇಳಿ ಧೈರ್ಯವಾಗಿ ಹೇಳ್ರಿ, ನೀವು ಭಯ ಪಡಕ್ ಹೋಗ್ಬೇಡ್ರಿ. ಅಂತ ಸುಮ್ನಿರು ನೀನು, ನಿನ್ಗೇನು ಗೊತ್ತಾಗಲ್ಲ ಸುಮ್ನಿರು. ಏ ಜಯಮ್ಮ ನಿನ್ ಮನೆ ಹತ್ರ ನಡಿ, ಮಾತಾಕ್ ನಡಿ, ಬತ್ತೀನಿ ನಾನು ಅಲ್ಲಿಗೇನೆ. ಅಣ್ಣ ಏನು ಅಣ್ಣ ನೀನು? ಏನೂ ಇಲ್ಲ ಸೀರು ಇಲ್ಲ, ಸುಮ್ಮನೆ ನಡಿಯಮ್ಮ ನೀನು, ನಡಿ ಮಾತಾಕ್ ಬರ್ತೀನಿ, ಮಾತಾಡೋಣ. ಏನಾದ್ರೂ ಮಾಡ್ಕೊಂಡು ಹೋಗು, ನಿನ್ ಮರ್ಯಾದೆ ನೀನೇ ತಕ್ಕಂತ ಇದೆಯಾ ಇವ್ರನ್ನೆಲ್ಲಾರನು ಊರಿಗೆ ಕರ್ಕೊಂಬಂದು. ನಡೀರಿ ಒಳಗಡೆಗೆ ನಡೀರಿ ನೀವೆಲ್ಲರೂ. ಬರ್ತೀನಿ ನಾನು ಒಂದು ಸ್ವಲ್ಪ ಮಾತಾಕ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಡೀರಿ ಒಳಗಡೆ ಕೂತ್ಕೊಂಡಿರಿ. ಸರಿ ಆಯ್ತು, ಜಲ್ದಿ ಬರ್ರಿ. ಇನ್ಯಾರು ಬಂದು ಯಾರು ಜಗಳ ಮಾಡ್ತಾರೋ ಅಂತೇಳಿ ಭಯ ಆಗ್ತದೆ ನಮ್ಗೆಲ್ಲರಿಗೂ. ಯಾರು ಬರಲ್ಲ, ಸುಮ್ಮನೆ ಹೋಗಪ್ಪ ನೀನು, ಹೋಗು. ಕಮಲಾ ಕರ್ಕೊಂಡೋಗಮ್ಮ ನಿಮ್ಮ ಅಮ್ಮ ಇನ್ನೂ ನಿನ್ನ ತಮ್ಮನೂ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.